ಹಾಯ್ ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರ ಸ್ವಾಗತ. ಇದೊಂದು ಮೀನು ಅಂದರೆ ನೀವು ಯಾರಾದರೂ ನಂಬ್ತೀರಾ? ಖಂಡಿತವಾಗಿ ನಂಬಲ್ಲ. ನಿಜವಾಗ್ಲೂ ಇದೊಂದು ಮೀನು ಸ್ಕ್ವಿಡ್ ಅಂತ ನೀವು ಕೇಳಿರ್ಬೋದಲ್ವ, ಅಥವಾ ಕೂಂದಲ್ ಅಂತ ಹೇಳ್ತೇವೆ ನಾವು. ಮತ್ತು ಬೇರೆ ಬೇರೆ ಊರಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆಯಾಗಿ ಹೇಳ್ತಾರೆ. ಸ್ಕ್ವಿಡ್ ಅಂದರೆ ಎಲ್ರಿಗೂ ಗೊತ್ತಾಗ್ತದೆ. ಈಗ ನೋಡಿ, ಸ್ಕ್ವಿಡ್ ಮೀನಿನ ಒಂದು ಗರಿಗರಿಯಾದ ಒಂದು ಪಕೋಡ ಥರ ನಾನು ಮಾಡಿದ್ದೇನೆ. ಇದು ರಸಮ್ ಅನ್ನ ಜೊತೆ ಹಾಗೆ ಟೀ ಜೊತೆ ಕಾಫಿ ಜೊತೆ ಕೂಡ ತಿನ್ಬೋದು. ಈ ಮೀನನ್ನು ಎಷ್ಟು ಸೂಪರಾಗಿ ಬಂದಿದೆ. ಇದನ್ನು ಹೇಗೆ ಇಷ್ಟು ಚಂದವಾಗಿ ಮಾಡೋದು ಅಂತ ನಿಮಗೆಲ್ಲರಿಗೂ ನಾನು ಹೇಳ್ಕೊಡ್ತೇನೆ. ಬನ್ನಿ ನೋಡಿ ಬರುವ ನಮ್ಮ ಹೆಲ್ತಿ ಕುಕ್ ಚಾನಲಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಈಗ ಇಲ್ಲಿ 1 ಕಿಲೋ ಸ್ಕ್ವಿಡ್ ಅಥವಾ ಕೂಂದಲ್ ಅಂತ ಕೂಡ ಹೇಳ್ತೇವೆ ನಾವು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಒಂದು 3-4 ಸಲ ತೊಳೆದಿಟ್ಟಿದ್ದೇವೆ. ಇದು ಸ್ವಲ್ಪ ಕೆಲವು ಬೇಯಲಿಕ್ಕೆ ಕಷ್ಟ ಆಗುತ್ತೆ. ಇದು ಎಳೆದು, ಹಾಗಾಗಿ ಬೇಗ ಬೇಯ್ಬೋದು. ಹಾಗೆ ಚಿಕ್ಕದಾಗಿ ಕಟ್ ಮಾಡಿದ್ದು ಬೇಗ ಆಗಲಿ ಅಂತ. ಈಗ ಇದು ಹೀಗೆ ಇರಲಿ. ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಈಗ ಇದನ್ನು ಮ್ಯಾರಿನೇಷನ್ ಮಾಡಿಬಿಡುವ. ಮೊದಲಿಗೆ ಒಂದು 3/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಪುಡಿ ಇಲ್ಲ ಅಂದರೆ ಅಡುಗೆನೇ ಇಲ್ಲ ಅಲ್ವ. ಒಳ್ಳೆ ಆ್ಯಂಟಿಬಯೋಟಿಕ್ ಒಂದು ಅಡುಗೆ ಸಾಮಗ್ರಿ ಇದು. ಅರಿಶಿನ ಅಂದರೆ ನಮ್ಮ ಭಾರತದ ಎಲ್ಲ ಅಡುಗೆಗಳು ಹಾಗೆ ಅಲ್ವ, ಔಷಧೀಯ ಗುಣ ಇರುವಂತಹ ಪದಾರ್ಥಗಳು ನಾವು ಅಡುಗೆಯಲ್ಲೆಲ್ಲ ಬಳಸೋದು. ಅದಕ್ಕೆ ಯಾವಾಗಲೂ ಭಾರತೀಯರು ಒಂದು ಕೈ ಮೇಲೆ ನೋಡಿ. ಎಲ್ಲ ಆರೋಗ್ಯ ಅಡುಗೆಯಿಂದ ಸಿಗ್ತಾ ಹೋಗ್ತದೆ ನಮಗೆ. ಆದರೆ ಬೇಕು ಅಂತಲೇ ಬೇಡದ ಪದಾರ್ಥ ಕೆಲವನ್ನು ಸೇವಿಸಿ, ಹೊರಗಿನ ಆಹಾರ ಎಲ್ಲ ಸೇವಿಸಿ ಆರೋಗ್ಯನ ಹಾಳು ಮಾಡ್ತಾಯಿದ್ದೇವೆ. ಇದೇ ಅಲ್ವಾ ನಮ್ಮಲ್ಲಿ ಈಗಿನ ಹೊಸ ಜನ್ರೇಷನ್ ಮಾಡೋದು. ಈಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟೇ ವಿನೆಗರ್ ಹಾಕುವ. ಇದರಲ್ಲಿ 1 ಕಿಲೋ ಸ್ಕ್ವಿಡ್ ಇದೆ ಅಥವಾ ಕೂಂದಲ್. ಅದಕ್ಕೆ ಬೇರೆ ತುಳು ಭಾಷೆಯಲ್ಲಿ ಬೇರೆನೋ ಅಂತಾರೆ, ಮರ್ತೋಗಿದ್ದೇನೆ. 3/4 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಪೆಪ್ಪರ್ ಪುಡಿ ಹಾಕಿದ್ದೇನೆ, ಬ್ಲ್ಯಾಕ್ ಪೆಪ್ಪರ್ ಪುಡಿ. ಈಗ 1.5 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೇನೆ. ರುಚಿಗೆ ತಕ್ಕ ಉಪ್ಪು ಹಾಕಿದ್ದೇನೆ. ಹಾಗೆ 1 ಇಡೀ ಮೊಟ್ಟೆ ಹಾಕುವ. ನೋಡಿ, ಈಗ ಎಲ್ಲವನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಲಿಕ್ಕಿದೆ. ಈಗ ಒಂದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಇಡುವ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು. ನಂತರದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಆಮೇಲೆ ಒಂದು 20 ನಿಮಿಷ ಹಾಗೆ ಬಿಡಬೇಕು ಇದನ್ನು. ಸ್ವಲ್ಪ ಗ್ರೀನ್ ಚಿಲ್ಲಿ ಪುಡಿ ಮಾಡಿ ಹಾಕಲಿಕ್ಕಿದೆ. ಈಗ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಶುಂಠಿ ಇದನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನೀಗ ಪೇಸ್ಟ್ ಮಾಡಿ 1.5 ಸ್ಪೂನಷ್ಟು ನಾನು ಹಾಕಿದ್ದೇನೆ. ಇದನ್ನು ಕೂಡ ಚಂದವಾಗಿ ಮಿಕ್ಸ್ ಮಾಡಬೇಕಿದು. ಒಂದು 5-6 ಹಸಿಮೆಣಸಿನಕಾಯಿ, ಒಂದು 5-6 ಬೆಳ್ಳುಳ್ಳಿ ಎಸಳು, ಒಂದು ಚಿಕ್ಕ ಅಂಗುಲ ಶುಂಠಿ, ಇಷ್ಟು ತಗೊಂಡ್ರೆ ಸಾಕು. ಯಾವುದೋ ಒಂದು ಹೆಚ್ಚು ಕಮ್ಮಿ ಆದರೆ ತೊಂದರೆ ಏನಾಗೋದಿಲ್ಲ. ಟೇಸ್ಟಲ್ಲಿ ವ್ಯತ್ಯಾಸ ಬರಬಾರ್ದು ಅಂತ ಒಂದು ಲೆಕ್ಕ ಇರ್ತದಲ್ವ, ಅದನ್ನು ಹೇಳೋದು. 3/4 ಸ್ಪೂನು ಒಣಮೆಣಸಿನ ಪುಡಿ ಹಾಕುವ. ಇದು ಹೀಗೆ ಬೆರೆಸಿ ಒಂದು 20 ನಿಮಿಷ ಹಾಗೇ ಇಡಬೇಕು. ಈಗ ಈ ಬಾಣಲೆ ಅಥವಾ ಕಡಾಯಿ ಒಳ್ಳೆ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕಿರೋದು. ಈಗ ಎಣ್ಣೆ ಕೂಡ ಒಳ್ಳೆ ಬಿಸಿ ಆಗ್ತಾಯಿದೆ. ಇದು ಸ್ವಲ್ಪ ಹಾಕಬೇಕು. ತುಂಬ ಹಾಕಿದಾಗ ಒಂದೊಂದು ಸಲ ರಟ್ಟಿ ಬಿಡ್ತದೆ. ಹಾಗಾಗಿ ಸ್ವಲ್ಪ ದೂರ ನಿಂತು ಹಾಕಿ. ನೋಡಿ, ಹೀಗೆ ಹಾಕ್ತಾ ಹೋಗಿ. ಈಗ ಒಮ್ಮೆ ಕರಿದಿರುವ ಸ್ಕ್ವಿಡ್ಡನ್ನು ಹೀಗೆ ಹಾಕುವ. ನಾವು ತೂತು ಪಾತ್ರೆಯಲ್ಲೇ ಹಾಕಬೇಕು. ಆಮೇಲೆ 2ನೇ ಸಲ ಕೂಡ ಕರೀಲಿಕ್ಕಿದೆ. ಅಂದರೆ ಎಣ್ಣೆಲ್ಲ ಈ ಥರ ಬತ್ತಿ ಹೋಗಬೇಕು. ಆಮೇಲೆ ಕೊನೆಯಲ್ಲಿ ಅದಕ್ಕೆ ಮಸಾಲೆ ಎಲ್ಲ ಹಾಕಲಿಕ್ಕಿದೆ. ಒಮ್ಮೆ ಕರಿಯುವಾಗ ಇಷ್ಟಿಷ್ಟೇ ಕರಿದರೆ ಸಾಕು. ಈಗ ನಾನು 2ನೇ ಸಲ ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೇನೆ. ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ, ಅದು ಗರಿಯಾಗಿ ಬರೋದಿಲ್ಲ. ಹಾಗಾಗಿ
ನಿಮಗೆ ಇವತ್ತೊಂದು ಟಿಪ್ಸ್ ಹೇಳ್ತೇನೆ. ಎಣ್ಣೆಯಲ್ಲಿ ಏನೇ ಡೀಪ್ ಫ್ರೈಯಲ್ಲಿ ಏನೇ ಕರಿಯುವಾಗ ಪಕ್ಕದಲ್ಲೇ ನಿಂತ್ಕೊಳ್ಳಿ, ಆಯಿತಾ? ಯಾಕೆಂದರೆ ನಮ್ಮ ಸ್ವಲ್ಪ ಆಚೆ ಈಚೆ ಆದರೂ ಎಣ್ಣೆಗೆ ಬೆಂಕಿ ಹಿಡಿಯೋ ಸಾಧ್ಯತೆ ಇರುತ್ತಲ್ವ. ಹಾಗಾಗಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಬೇಗ ನಾವು ಸ್ಟವನ್ನು ಆಫ್ ಮಾಡ್ಬೋದು, ಚಿಕ್ಕದಾಗಿ ಮಾಡ್ಬೋದು. ಎಣ್ಣೆ ಅಲ್ವಾ, ಅದರಲ್ಲೂ ಫಸ್ಟ್ ಬರ್ನರ್ ಮೇಲೆ ಮಾಡಬೇಕು. ಎಣ್ಣೆಯಲ್ಲಿ ಏನೇ ಮಾಡಬೇಕಂದ್ರೆ ಸೆಕೆಂಡ್ ಬರ್ನರು ನಮ್ಮ ಗ್ಯಾಸ್ ವಯರ್ಗೆ ಬಹಳ ಹತ್ತಿರ ಅಲ್ವ, ಹಾಗೆ ಫಸ್ಟ್ ವಯರಲ್ಲೇ ಮಾಡಿ. ಇದು ನನ್ನ ಇವತ್ತಿನ ಟಿಪ್ಸ್ ನಿಮಗೆ. ಈಗ 1 ಕಿಲೋ ಸ್ಕ್ವಿಡ್ ಅಥವಾ ಕೂದಲನ್ನ ನಾನು 2 ಸಲ ಆಗಿ ಫ್ರೈ ಮಾಡಿದೆ. ಹಾಗಾಗಿ ನೋಡಿ ಗರಿ ಗರಿಯಾಗಿ ಬಂದಿದೆ. ಈಗ ನಮ್ಮ ಸ್ಕ್ವಿಡ್ಡನ್ನು ಫ್ರೈ ಮಾಡಿದಾಯಿತು ನೋಡಿ, ಗರಿ ಗರಿಯಾಗಿ ಪಕೋಡ ಥರ ಬಂದಿದೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಮಕ್ಕಳು ಬಹಳ ಇಷ್ಟಪಡ್ತಾರೆ. ಯಾಕಂದರೆ ಇದು ಸಂಜೆ ಒಂದು ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ಹಾಗೆ ನಿಮಗೆ ಕೊನೆ ಇಲ್ಲದನ್ನು ಅದಕ್ಕೆ ಅದರ ಮೇಲೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಬೋದು. ಫ್ರೈ ಮಾಡಿ ನೋಡಿ, ಈ ಥರ ಮಾಡಿದರೆ ಯಾರಿಗೆ ಬೇಡ ಯಾರಿಗೆ ಬೇಕು ಅಂತ ಆ ರೀತಿಯಲ್ಲಿ ಇದನ್ನು ಒಂದೇ ನಿಮಿಷದಲ್ಲಿ ಖಾಲಿ ಮಾಡ್ತಾರೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಆಮೇಲೆ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ ಬೈ, ಸಿ ಯು, ಟೇಕ್ ಕೇರ್.